ನಿಮ್ಮ ಫ್ಯೂಚರ್ ಸೆಲ್ಫ್ ಹೇಗಿರುತ್ತೆ ಅದನ್ನ ಇನ್ಸೈಡ್ ದ ಸರ್ಕಲ್ ಯಾಕೆ ಬರಿಬೇಕು ಅಂತಂದ್ರೆ, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 7-day ಅಬಂಡೆನ್ಸ್ ಶಿಫ್ಟ್ ಚಾಲೆಂಜ್ ಅಂತ. ಸೊ ಇದು ಮಾಡೋದು ತುಂಬಾ ಈಸಿ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಆಲ್ ಏರಿಯಾಸ್ ಆಫ್ ಯುವರ್ ಲೈಫ್ ಅನ್ನ ಕವರ್ ಮಾಡುತ್ತೆ ಇದು. ಸೊ ಇದಕ್ಕೆ ಮಾಡೋದಕ್ಕೆ ನಿಮಗೆ ಒಂದು ಬುಕ್ ಬೇಕಾಗುತ್ತೆ, ಮತ್ತೆ ಒಂದು ಯಾವ್ದಾದ್ರು ಒಂದು ಪೆನ್ ತಗೊಳ್ಬಹುದು. ಬ್ಲೂ ಕಲರ್ ಪೆನ್ ತಗೊಳ್ಳಿ, ತುಂಬಾ ಈಸಿ ಆಗುತ್ತೆ. ಇಲ್ಲಾಂದ್ರೆ ಬೇರೆ ಬೇರೆ ಕಲರ್ ಪೆನ್ನು ನಾವು ಬೇರೆ ಬೇರೆ ರೀತಿಗೆ ಯೂಸ್ ಮಾಡ್ತೀವಿ, ಅದಕ್ಕೆ ಅದು ಕಷ್ಟ ಆಗ್ಬಿಡುತ್ತೆ. ಸೊ ಬ್ಲೂ ಕಲರ್ ತಗೊಂಡ್ರೆ ತುಂಬಾ ಈಸಿ. ಸೊ ಬ್ಲೂ ಕಲರ್ ಪೆನ್ ತಗೊಂಡು ಒಂದು ಬುಕ್ ತಗೊಳ್ಳಿ, ಇಲ್ಲ ಒಂದು ಪೇಪರ್ ತಗೊಳ್ಳಿ. ಆಮೇಲೆ ಒಂದು ಸರ್ಕಲ್ ಹಾಕ್ಬೇಕು. ಒಂದು ಸರ್ಕಲ್ ಆದ್ಮೇಲೆ ಒಳಗಡೆ ನಿಮ್ಮ ಹೆಸರು ಬರಿಬೇಕು. ಮಧ್ಯದಲ್ಲಿ ಬರೆದ್ಬಿಟ್ಟು ನಿಮ್ಮ ಫ್ಯೂಚರ್ ಸೆಲ್ಫ್, ನೀವು ಏನೇನ್ ಆಸೆ ಪಡ್ತೀರಾ ಎಲ್ಲ ಪಡೆದಿರೋ ಅಂತ ವ್ಯಕ್ತಿ ನೀವು ಆದಾಗ, ಸೊ ನಿಮ್ಮ ಹತ್ರ ಏನೇನ್ ಕ್ವಾಲಿಟೀಸ್ ಇರುತ್ತೆ ಅದನ್ನ ಬರಿಬೇಕು. ನೀವು ಒಂದೊಂದು ವರ್ಡ್ ಬರೆದ್ರು ಕೂಡ ಓಕೆ ಆಗುತ್ತೆ. ಸೊ ಮಧ್ಯದಲ್ಲಿ ನಿಮ್ಮ ಹೆಸರು ಬರ್ದಿರ್ತೀರಲ್ವಾ. ಸೇ ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾನ್ಫಿಡೆಂಟ್ ಆಗಿರ್ತೀರಾ, ಸೊ ಕಾನ್ಫಿಡೆಂಟ್ ಅಂತ ಹಾಕಿ. ಆಮೇಲಿಂದ ನೀವು ಮಿಲಿಯನೇರ್ ಆಗಿರ್ತೀರಾ, ಸೊ ಮಿಲಿಯನೇರ್ ಅಂತ ಹಾಕಿ. ಆಮೇಲೆ ಏನೋ ಡ್ರೀಮ್ ಹೌಸ್ ತಗೊಂಡಿರ್ತೀರಾ, ಹ್ಯಾಪಿಲಿ ಇನ್ ಡ್ರೀಮ್ ಹೌಸ್ ಅಂತ ಹಾಕಿ. ಸೊ ಹಂಗೆ ನೀವು ಏನೇನು ಎಲ್ಲ ಚೇಂಜಸ್ ತರಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ, ಆ ಥರ ಆಗಿರೋಂಥ ವ್ಯಕ್ತಿ ಆಗಿದ್ರೆ ನೀವು ಏನೇನು ಕ್ವಾಲಿಟೀಸ್ ಇರುತ್ತೆ ಅದನ್ನ ಒಳಗಡೆಯಿಂದ ಬರಿಬೇಕು. ಸರ್ಕಲ್ ಒಳಗಡೆ. ಸರ್ಕಲ್ ಹೊರಗಡೆ ಇವಾಗಿರೋಂಥ ಪರಿಸ್ಥಿತಿ ಯಾವುದು? ಸೊ ಇವಾಗ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ, ನಿಮ್ಮ ಹತ್ರ ಸ್ವಂತ ಮನೆ ಇಲ್ಲ, ಇಲ್ಲ ಕಾರ್ ಇಲ್ಲ, ಒಂದೊಳ್ಳೆ ಕೆಲಸ ಇಲ್ಲ, ಸೊ ಇಲ್ಲ ಅಬಂಡೆನ್ಸ್ ಆಫ್ ಮನಿ ಇಲ್ಲ, ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ಏನೆಲ್ಲ ಚೆನ್ನಾಗಿಲ್ಲ ನಿಮ್ಮ ಜೀವನದಲ್ಲಿ, ಏನೇನೆಲ್ಲ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ಔಟರ್ ಸರ್ಕಲ್ ಅಲ್ಲಿ ಬರಿಬೇಕು. ನಿಮ್ಮ ಫ್ಯೂಚರ್ ಸೆಲ್ಫ್ ಹೇಗಿರುತ್ತೆ ಅದನ್ನ ಇನ್ಸೈಡ್ ದ ಸರ್ಕಲ್ ಯಾಕೆ ಬರಿಬೇಕು ಅಂತಂದ್ರೆ, ನಮ್ಮ ಮನಸ್ಸು ಒಳಗಡೆ ಎಲ್ಲ ಗೊತ್ತಿದೆ. ನಮ್ಮ ಮನಸ್ಸಿಗೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಎಲ್ಲ ಗೊತ್ತಿದೆ. ನಾವ್ ಏನ್ ಚೇಂಜಸ್ ತರಬೇಕು ಅಂತ ಅನ್ಕೊಂಡಿದೀವಿ ಅಂತ, ಅದೆಲ್ಲದಕ್ಕೂ ಆನ್ಸರ್ ನಮ್ಮ ಒಳಗಡೆ ಇದೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಹೊರಗಡೆ ಹುಡುಕ್ತಾ ಇದೀವಿ ಆನ್ಸರ್ ಅನ್ನ. ಈ ಸರ್ಕಲ್ ಒಳಗಡೆ ನೀವು ಆ ಫ್ಯೂಚರ್ ಸೆಲ್ಫ್ಗೆ ಏನೇನ್ ಬೇಕಾಗಿದೆ ಅಂತ ಬರ್ದಿರ್ತೀರಾ, ಆ ಕ್ವಾಲಿಟೀಸ್ ಎಲ್ಲ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಇರೋದ್ರಿಂದ ಅದನ್ನ ನೀವು ಫೋಕಸ್ಗೆ ತರೋಕೆ, ಅದನ್ನ ನೀವು ಅಟೆನ್ಷನ್ಗೆ ತರೋದಿಕ್ಕೆ ಅನುಕೂಲ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಇವತ್ತಿನ ದಿನ ನೀವು 10 ರೆಡ್ ಕಲರ್ ಕಾರು ಹುಡ್ಕೊಂಡು ಬರ್ಬೇಕು, ನಿಮಗೆ 1,000 ರೂಪಾಯಿ ಕೊಡ್ತೀನಿ ನಾನು ಅಂತ ಏನಾದ್ರು ಹೇಳಿದ್ರೆ, ಆವಾಗ ನೀವು ಏನ್ ಮಾಡ್ತೀರಾ, ಫುಲ್ ಫೋಕಸ್, ಫುಲ್ ಅಟೆನ್ಷನ್, ರೆಡ್ ಕಲರ್ ಕಾರ್ ಎಲ್ಲೆಲ್ಲಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನೋಡ್ತೀರಾ ಅಲ್ವಾ ನೀವು. ಸೊ ಅದೇ ತರಾನೇ ಈ ಸರ್ಕಲ್ ಒಳಗಡೆ ನಮಗೆ ಏನ್ ಕ್ವಾಲಿಟೀಸ್ ಬೇಕಾಗಿದೆ ಅಂತ ಹಾಕ್ತಿವಲ್ವಾ, ಸೊ ಅದನ್ನ ನಾವು ನೋಡಿದಾಗ, ಫೋಕಸ್ ಮಾಡಿದಾಗ ಅದ್ರ ಕಡೆ ನಮ್ಮ ಗಮನ ಹೋಗುತ್ತೆ. ಸೊ ಅದ್ರ ಕಡೆ ಗಮನ ಹೋದಾಗ ಏನಾಗುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ್ಯೂರಾನ್ಸ್ ನ ರೀವೈರ್ ಮಾಡಕ್ ಶುರು ಮಾಡುತ್ತೆ. ಸೊ ರೀವೈರ್ ಮಾಡಕ್ ಶುರು ಮಾಡಿದಾಗ ಏನಾಗುತ್ತೆ, ಆ ಚೇಂಜಸ್ ನಿಮ್ ಒಳಗಡೆ ಏನ್ ತರಬೇಕು ಅಂತ ಅನ್ಕೊಂಡಿರ್ತೀರಾ ಅದು ಚೇಂಜಸ್ ತಗೊಂಡ್ ಬರೋದಕ್ಕೆ ಬೇಕಾಗಿರೋಂತ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸರ್ಕಲ್ ಹೊರಗಡೆ ಏನೇನ್ ಬರ್ದಿರ್ತೀರಾ ಅದ್ರ ಕಡೆ ನಿಮ್ಮ ಗಮನ ಹೋಗೋದೇ ಇಲ್ಲ. ಸೊ ಆವಾಗ ಏನಾಯ್ತು, ಅನ್ಕಾನ್ಶಿಯಸ್ಲಿ ನಿಮಗೆ ಗೊತ್ತಿಲ್ದಂಗೆನೆ ನೀವು ಆ ಕ್ವಾಲಿಟೀಸ್ ನ ಬಿಡ್ತಾ ಬರ್ತೀರಾ. ಆಮೇಲಿಂದ ಈ ಕ್ವಾಲಿಟೀಸ್ ನ ನೀವು ಅಕ್ವೈರ್ ಮಾಡ್ತಾ ಬರ್ತೀರಾ. ಸೊ ನಿಮ್ಮ ಫ್ಯೂಚರ್ ಸೆಲ್ಫ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಸ್ಟಾರ್ಟ್ ಮಾಡೋ ಫಸ್ಟ್ ಡೇ ಈ ಸರ್ಕಲ್ ಬರ್ದು ಮತ್ತೆ ಇದೆಲ್ಲ ಬರೆಯೋ ಅಂಥದ್ದು ಮಾಡ್ಬೇಕು ಆಕ್ಟಿವಿಟಿನ. ಆಮೇಲಿಂದ ಆಡ್ ಮಾಡ್ಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಆಡ್ ಮಾಡ್ಬೋದು. ಸೊ ಎವ್ರಿ ಡೇ ಏನ್ ಮಾಡ್ತೀರಾ, ಸೊ ಈ ಒಳಗಡೆ ಸರ್ಕಲ್ ಅಲ್ಲಿ ಏನೇನ್ ಬರ್ದಿರ್ತೀರಾ ನೀವು ಅದ್ರಲ್ಲಿ ಯಾವ್ದಾದ್ರು ಒಂದು, ಸೊ ಇವಾಗ ಕಾನ್ಫಿಡೆನ್ಸ್ ಬೇಕು ಅಂತ ಅನ್ಕೊಂಡಿದೀರಾ ಅಂದಾಗ ಕಾನ್ಫಿಡೆಂಟ್ ಆಗಿ ನೀವು ಏನಾದ್ರೂ ಒಂದು, ನಿಮಗೆ ಏನ್ ಅನ್ಸುತ್ತೋ ಒಂದು ಆಕ್ಷನ್ ತಗೊಳ್ಬೇಕು. ಸೊ ಆ ಆಕ್ಷನ್ ತಗೊಂಡಾಗ ಏನಾಗುತ್ತೆ, ನಿಮ್ಮ ಬ್ರೈನಿಗೆ ನೀವು ಮೆಸೇಜ್ ಕಳಿಸ್ತಾ ಇದ್ದೀರಾ, ಎಸ್ ನಾನು ಇದು ಚೇಂಜ್ ಆಗಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳಿ. ಸೊ ಆಕ್ಷನ್ ತಗೊಂಡಿದ ತಕ್ಷಣ ಏನಾಗುತ್ತೆ, ನಮ್ಮ ಮೈಂಡು ಇದೇನಪ್ಪ ಇದು ಹೊಸದೇನೋ ಆಗ್ತಾ ಇದೆ ಅಲ್ವಾ, ಸೊ ಮೇ ಬಿ ದಿಸ್ ಇಸ್ ಮೈ ರಿಯಾಲಿಟಿ ಇವಾಗ ಅಂತ ಹೇಳಿ ಚೇಂಜ್ ಆಗಕ್ಕೆ ಶುರುವಾಗುತ್ತೆ. ಸೊ ಸೆಕೆಂಡ್ ಡೇ ನೀವೇನ್ ಮಾಡ್ತೀರಾ, ಇನ್ನರ್ ಸರ್ಕಲ್ ಅಲ್ಲಿ ಇರೋ ಅಂತ ಇನ್ನೊಂದು ಯಾವ್ದಾದ್ರು ಕ್ವಾಲಿಟಿ ತಗೊಂಡು ಅದಕ್ಕೆ ಬೇಕಾಗುವಂತ ಒಂದು ಆಕ್ಷನ್ ತಗೊಂತೀರಾ. ಅದೇ ತರ ನೀವು 7 ದಿನ ಆ ಇನ್ನರ್ ಸರ್ಕಲ್ ಒಳಗಡೆ ಏನ್ ಬರ್ದಿರ್ತೀರಾ ಆ ಕ್ವಾಲಿಟೀಸ್ ಅಲ್ಲಿ ಯಾವ್ದಾದ್ರು ಒಂದು ತಗೊಂಡು ಎವ್ರಿ ಡೇ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ. ಅಕಸ್ಮಾತ್ ನೀವು ಒಂದೇ ಒಂದು ಚೇಂಜ್ ಅಂತ ಇನ್ನರ್ ಸರ್ಕಲ್ ಒಳಗಡೆ ಬರ್ದಿದ್ರೆ
ಸೊ ಒಂದೇ ಚೇಂಜ್ ಅನ್ನ ಎವ್ರಿ ಡೇ ನೀವು ಅದಕ್ಕೆ ಬೇಕಾಗೋ ತರ ಆಕ್ಷನ್ ತಗೊಳ್ತೀರಾ. ಅಕಸ್ಮಾತ್ ನೀವೇನಾದ್ರು ಮನಿ ಅಬಂಡೆನ್ಸ್ ಬೇಕಾಗಿದೆ ಅಂತ ನೀವೇನಾದ್ರು ಬರ್ದಿದ್ರೆ, ಸೊ ನೀವೇನ್ ಮಾಡ್ತೀರಾ, ಆವಾಗ ಒಂದು ಜಾರ್ ತಗೊಳ್ಳಿ, ಇಲ್ಲ ಒಂದು ಯಾವ್ದಾದ್ರು ಬಾಕ್ಸ್ ತಗೊಳ್ಳಿ. ಆ ಬಾಕ್ಸ್ ಅಲ್ಲಿ ನಿಮಗೆ ಎಷ್ಟು ಹಣ ಸಂಪಾದನೆ ಮಾಡಬೇಕಾಗಿದೆ ಅನ್ನೋದನ್ನ ಒಂದು ಪೇಪರ್ ಅಲ್ಲಿ ಬರೀರಿ, ಆಯ್ತಾ? ಇಲ್ಲ ನಿಮ್ಮ ಹತ್ರ ಮ್ಯಾಜಿಕ್ ಚೆಕ್ ಇದೆ ಅಂತಂದ್ರೆ, ದ ಸೀಕ್ರೆಟ್ ಅಂತ ಬುಕ್ ಇದೆ ಅಲ್ವಾ, ಅದರಲ್ಲಿ ಮ್ಯಾಜಿಕ್ ಚೆಕ್ ಇದೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಮ್ಯಾಜಿಕ್ ಚೆಕ್ ಇನ್ ಒಂದು ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಮ್ಯಾಜಿಕ್ ಚೆಕ್ ಅನ್ನ ನೀವು ಪ್ರಿಂಟ್ ಔಟ್ ತಗೊಳ್ಬಹುದು, ಆಮೇಲೆ ಅದನ್ನ ಬರಿಬಹುದು. ಸೊ ನಿಮ್ಮ ಹೆಸರು ಬರೀರಿ, ಆಮೇಲೆ ನಿಮಗೆ ಎಷ್ಟು ದುಡ್ಡು ಬೇಕಾಗಿದೆ, ಆಮೇಲೆ ಯಾವುದಕ್ಕೆ ಬೇಕಾಗಿದೆ. ಇವಾಗ ಮನೆಗೆ ಏನಾದ್ರು ಬೇಕಾಗಿದೆ ಅಂತಂದ್ರೆ ಮನೆ ಅಂತ ಬರೆದು ಎಷ್ಟು ದುಡ್ಡು ಬೇಕಾಗಿದೆ ಅಂತ ಬರೀಬಹುದು, ಇಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಷ್ಟು ದುಡ್ಡಿದೆ ಅಂತ ಬರೀಬಹುದು. ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್, ಆಯ್ತಾ? ಇವಾಗ ನಂಗೆ ಒಂದು 10,000 ಬೇಕಾಗಿದೆ ಅಂತ ಅನ್ನೋದಾದ್ರೆ ಎಷ್ಟಾದ್ರೂ ಪರವಾಗಿಲ್ಲ ಬರಲಿ ಅಂತ ಅಂದ್ಬಿಟ್ಟು ಬರೆಯೋದಲ್ಲ. ಸೊ ಯಾವಾಗ್ಲೂ ಅಷ್ಟೇ ನಮ್ಮ ಮೈಂಡ್ಗೆ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್. ಯಾವಾಗ ಕ್ಲಿಯರ್ ಆಗಿ ನೀವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ, ಅದಕ್ಕೆ ಬೇಕಾಗೋ ತರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡು ಜನಗಳನ್ನ, ಆಪರ್ಚುನಿಟೀಸ್ನ, ಟೈಮಿಂಗ್ಸ್ನ ಎಲ್ಲ ತಂದು ಕೊಡೋಕ್ಕೆ ಶುರು ಮಾಡುತ್ತೆ. ಸೊ ಆದ್ರಿಂದ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟು. ಸೊ ಎಷ್ಟು ಹಣ ಬೇಕಾಗಿದೆ ನಿಮಗೆ ಅದನ್ನ ಬರಿಬೇಕು. ಆಮೇಲೆ ಯಾವಾಗ್ಲೂ ಅಷ್ಟೇನೆ ಡ್ರೀಮ್ ಬಿಗ್, ಆಯ್ತಾ? 10,000 ಬೇಕಾಗಿದೆ ಅಂತಂದ್ರೆ 1,00,000 ಅಂತ ಬರೀರಿ. ಆ ಯೂನಿವರ್ಸ್ ಕೊಡ್ತಾ ಇದೆ, ಬೇಕಾದಷ್ಟು ಯೂನಿವರ್ಸ್ ಹತ್ರ ಇದೆ. ಸೊ ನಾವು ಒಂದು ಹೆಜ್ಜೆ ಮಾತ್ರ ನಮ್ಮ ಕೈಲಿ ನೋಡಕ್ ಆಗೋದ್ರಿಂದ ನಾವಷ್ಟೇ ಸಣ್ಣದಾಗಿ ಯೋಚನೆ ಮಾಡ್ತೀವಿ. ಅದರಿಂದ ನಿಮ್ಗೆ ಹೆಂಗೆ ಡ್ರೀಮ್ ಬಿಗ್ ಅಂತಂದ್ರೆ, ಅದನ್ನ ಯೋಚನೆ ಮಾಡಿದ ತಕ್ಷಣ ಆ ಕನಸಿನ ಬಗ್ಗೆ ಭಯ ಆಗ್ಬೇಕು. ಅಯ್ಯೋ ನಿಜವಾಗ್ಲೂ ನನ್ನ ಕೈಲಿ ಸಾಧ್ಯ ಆಗತ್ತಾ ಅಂತ ಆ ತರ ಭಯ ಆಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಯುವರ್ ಡ್ರೀಮ್, ದಟ್ ಈಸ್ ಯುವರ್ ಗೋಲ್ ಅಂತ ಆಗುತ್ತೆ. ಸೊ ಎಷ್ಟು ಅಂತ ಕ್ಲಿಯರ್ ಆಗಿ ಆ ಮ್ಯಾಜಿಕ್ ಚೆಕ್ ಅಲ್ಲಿ ಬರೀರಿ. ಅಕಸ್ಮಾತ್ ನಿಮ್ಮ ಹತ್ರ ಮ್ಯಾಜಿಕ್ ಚೆಕ್ ಇಲ್ಲ ಅಂತಂದ್ರೆ ಒಂದು ಸ್ಲಿಪ್ ಅಲ್ಲಿ ನನ್ನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಬೇಕು ಅಂತ ಅನ್ಕೊಂಡಿದ್ದೀರಾ ಅಷ್ಟು ಇದೆ ಅಂತ ಹೇಳಿ ಬರ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರೀರಿ. ಆಮೇಲೆ ಹಿಂದ್ಗಡೆಯಿಂದ ಒಂದು ಅಫರ್ಮೇಶನ್ ಇದೆ, ಇದು ಬಾಬ್ ಪ್ರಾಕ್ಟರ್ ಅವ್ರು ಕೊಟ್ಟಿರೋ ಅಫರ್ಮೇಶನ್. ನನಗೆ ತುಂಬಾ 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 ಇಷ್ಟ ಇರುವಂತ ಅಫರ್ಮೇಶನ್. ಈಗ 30 ವರ್ಷದ ಹಿಂದೆ ನಾನೊಂದು 500 ರೂಪಾಯಿ ಸಂಬಳ ತಗೊಳ್ತಾ ಇದ್ದೆ. ಆವಾಗ ಈ ಅಫರ್ಮೇಶನ್ ನಾನು ಹೇಳಕ್ ಶುರು ಮಾಡಿದ್ದು. ಸೊ ಇವಾಗ ತನಕನೂ ನಾನು ಎವ್ರಿ ಡೇ ಹೇಳ್ತೀನಿ ಈ ಅಫರ್ಮೇಶನ್. ಸೊ ನೀವೇ ನೋಡ್ತೀರಾ ಹೇಗೆ ನನ್ನಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಅಫರ್ಮೇಶನ್. ಆ ಅಫರ್ಮೇಶನ್ ನ ಹಿಂದೆ ಬರಿಬೇಕು. ಸೊ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ now that money comes to me in increasing quantities through multiple sources on a continuous basis. Thank you, thank you, thank you ಅಂತ ಹೇಳಿ ಬರ್ದು ಆಮೇಲಿಂದ ವಿಜುವಲೈಸ್ ಮಾಡಬೇಕು. ಆ ಚೆಕ್ ಇಟ್ಕೊಂಡು ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ಆ ಚೆಕ್ ಇಟ್ಕೊಂಡು ವಿಜುವಲೈಸ್ ಮಾಡ್ತೀರಾ, ಓದ್ತೀರಾ, ವಾವ್ ನನ್ನ ಅಕೌಂಟ್ ಅಲ್ಲಿ ಇಷ್ಟು ದುಡ್ಡಿದೆ ಅಂತ ಹೇಳ್ತೀರಾ. ಆಮೇಲೆ ಆ ಅಫರ್ಮೇಶನ್ ನ ಮಿನಿಮಮ್ 3 ಸಲ ಆದ್ರೂ ಹೇಳ್ಬೇಕು. ಮ್ಯಾಕ್ಸಿಮಮ್ ಎಷ್ಟು ಸಲ ಬೇಕಾದ್ರೂ ಹೇಳಿ. ಸುಮ್ಮನೆ ಇವಾಗ ಕಾಫಿ ಕುಡಿತಾ ಇರ್ತೀರಾ, ಬ್ರಷ್ ಮಾಡ್ತಾ ಇರ್ತೀರಾ, ಸ್ನಾನ ಮಾಡ್ತಾ ಇರ್ತೀರಾ, ಮೆಮೊರೈಸ್ ಮಾಡ್ಕೊಂಡ್ಬಿಡಿ ಈ ಅಫರ್ಮೇಶನ್ ನ. ಆಮೇಲೆ ಹೇಳ್ತಾ ಇರಿ, ಸುಮ್ಮನೆ ಮನ್ಸಲ್ಲಿ ಹೇಳ್ತಾ ಇರಿ. ಆಮೇಲೆ ನೋಡ್ತೀರಾ ನೀವು ಎಷ್ಟು ಚೇಂಜಸ್ ಆಗತ್ತೆ ಅಂತಂದ್ರೆ ನಾನೇ ಸಾಕ್ಷಿ ಇದ್ದೀನಿ. ನನ್ನ ಕೈಲಿ ಈ ಅಬಂಡೆನ್ಸ್ ನ ಕ್ರಿಯೇಟ್ ಮಾಡಕ್ ಆಗತ್ತೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ ಕೈಲಿ ಆಗೇ ಆಗತ್ತೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಓದ್ಬೇಕು, ಆಮೇಲೆ ರಾತ್ರಿ ಮಲ್ಕೊಳಕ್ ಮುಂಚೆ ಇದನ್ನ ಓದಿ ವಿಜುವಲೈಸ್ ಮಾಡಿ, ಆಮೇಲೆ ಈ ಅಫರ್ಮೇಶನ್ ನ ಮಿನಿಮಮ್ 11 ಸಲ ಹೇಳಿ, ಆಯ್ತಾ? ಬೆಳಗ್ಗೆ ನಿಮ್ಗೆ ಜಾಸ್ತಿ ಟೈಮ್ ಇಲ್ಲ ಅಂತಂದ್ರೆ 3 ಸಲ ಹೇಳಿ, ರಾತ್ರಿ ಮಾತ್ರ ಮಿನಿಮಮ್ 11 ಟೈಮ್ಸ್ ಹೇಳ್ಬೇಕು. ಆಮೇಲೆ ಆ ಎನರ್ಜಿ ಸರ್ಕಲ್ ಮಾಡಿರ್ತೀರಲ್ವಾ ನೀವು, ಆ ಎನರ್ಜಿ ಸರ್ಕಲ್ ಅಲ್ಲಿ ಇರೋದನ್ನು ಕೂಡ ನೀವು ಯಾವ ವರ್ಡ್ಸ್ ಬರ್ದಿರ್ತೀರಾ ಅದನ್ನ ವಿಜುವಲೈಸ್ ಮಾಡಬೇಕು. ಸೊ ಇವಾಗ ವಿಜುವಲೈಸ್ ಮಾಡುವಾಗ ರಾತ್ರಿ ನೀವೇನ್ ಮಾಡ್ತೀರಾ, ಒಂದು ಗೋಲ್ಡನ್ ಕಲರ್ ಬಾಗ್ಲಿದೆ ಅಂತ ವಿಜುವಲೈಸ್ ಮಾಡಿ. ಆ ಗೋಲ್ಡನ್ ಕಲರ್ ಬಾಗ್ಲು ಒಳಗಡೆ ನೀವು ಹೋಗ್ತಾ ಇದ್ದೀರಾ. ಹೋದಾಗ ನೀವು ತುಂಬಾ ಕಾಮ್ ಆಗಿದ್ದೀರಾ, ತುಂಬಾ ಪೀಸ್ಫುಲ್ ಆಗಿದ್ದೀರಾ, ತುಂಬಾ ಹ್ಯಾಪಿ ಆಗಿದ್ದೀರಾ, ತುಂಬಾನೇ ಸಂತೋಷವಾಗಿದ್ದೀರಾ ನೀವು. ಆಮೇಲೆ ನೀವು ಎಲ್ಲ ಅಚೀವ್ ಮಾಡಿದ್ದೀರಾ. ಅದ್ರೊಳಗಡೆ ಏನೇನ್ ಕ್ವಾಲಿಟೀಸ್ ಬರ್ದಿರ್ತೀರಾ ಅದೆಲ್ಲ ಆಲ್ರೆಡಿ ನಿಮ್ಮಲ್ಲಿದೆ ಅಂತ ಅನ್ಕೊಂಡು ಆ ಡೋರ್ ಒಳಗಡೆ ಹೋದಾಗ ನಿಮ್ಮ ಫ್ಯೂಚರ್ ಸೆಲ್ಫ್ ಅದು. ಸೊ ಯಾವಾಗ್ಲೂ ಅಷ್ಟೇನೆ, ನಾವು ಇರೋ ಜಾಗದಿಂದಾನೇ ನಾವು ಚೇಂಜ್ ಆಗ್ತೀವಿ, ಇರೋ ಮನಸ್ಥಿತಿಯಲ್ಲೇ ನಾವು ಚೇಂಜ್ ಆಗ್ತೀವಿ
ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಫ್ಯೂಚರಲ್ಲಿ ಏನು ಬೇಕು ಅಂದ್ಕೊಂಡಿದೀವಿ ಅದನ್ನ ಅಕ್ವೈರ್ ಮಾಡೋಕ್ಕಾಗಲ್ಲ. ಸೊ ನಾವು ಆ ವ್ಯಕ್ತಿ ಆಗಬೇಕು. ಆ ಫ್ಯೂಚರಲ್ಲಿ ಎಲ್ಲ ಇದ್ರೆ ಆ ವ್ಯಕ್ತಿ ಯಾವ ಥರ ಇರ್ತಾನೆ ಆ ಥರ ವ್ಯಕ್ತಿ ಆಗಬೇಕು ನೀವು. ಸೊ ಈ ಗೋಲ್ಡನ್ ಬಾಗ್ಲು ಒಳಗಡೆ ಹೋದಾಗ ನೀವು ಭವಿಷ್ಯದಲ್ಲಿ ಏನೇನು ಆಗಬೇಕು ಅಂದ್ಕೊಂಡಿರ್ತೀರಾ, ಯಾವ ಥರ ಬಟ್ಟೆ ಹಾಕ್ಕೊಂಡಿರ್ತೀರಾ, ಯಾವ ಥರ ನಿಮ್ಮ ಹಾವಭಾವ ಇರುತ್ತೆ, ಯಾವ ಥರ ಕಾನ್ಫಿಡೆನ್ಸ್ ಇರುತ್ತೆ, ಆ ಥರ ವ್ಯಕ್ತಿನ ನೀವು ವಿಜುವಲೈಸ್ ಮಾಡಿ. ಅಲ್ಲಿ ನಿಂತಿರೋ ಥರ ತುಂಬ ಸಂತೋಷವಾಗಿರ್ತೀರಾ, ತುಂಬ ಕಾಮ್ ಆಗಿರ್ತೀರಾ, ತುಂಬ ಪೀಸ್ಫುಲ್ ಆಗಿರ್ತೀರಾ. ಎಲ್ಲ ಇರುವಾಗ ಅಷ್ಟೇ ಅಲ್ವಾ ನಾವು ಹೇಗಿರ್ತೀವಿ, ಯೋಚನೆ ಮಾಡ್ತೀವ, ಅಯ್ಯೋ ಹಂಗಾದ್ರೆ, ಅಯ್ಯೋ ಹಿಂಗಾದ್ರೆ, ನನ್ನ ಹತ್ರ ಇದಿಲ್ಲ, ನನ್ನ ಹತ್ರ ಅದಿಲ್ಲ ಅಂತ ಯಾವತ್ತಾರು ಯೋಚನೆ ಮಾಡ್ತೀವ ನಾವು? ಖಂಡಿತ ಇಲ್ಲ ಅಲ್ವಾ. ಸೊ ಅದರಿಂದ ಆ ವ್ಯಕ್ತಿ ನೀವು ಆಗಿದ್ದೀರಾ ಅಂತ ಹೇಳಿ ಆ ವ್ಯಕ್ತಿನ ವಿಜುವಲೈಸ್ ಮಾಡ್ಕೊಳ್ಳಿ. ಆಮೇಲೆ ಹೇಳಿ, ಥ್ಯಾಂಕ್ ಯು ನನ್ನ ಫ್ಯೂಚರ್ ಸೆಲ್ಫ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನನಗೆ ತುಂಬ ಹೆಮ್ಮೆ ಇದೆ ನಿನ್ನ ಬಗ್ಗೆ, ನೀನು ಇಷ್ಟು ಚೆನ್ನಾಗಿ ಸಕ್ಸಸ್ಫುಲ್ ಆಗಿದೆಯಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಒಂದು ಫ್ಯೂ ಮಿನಿಟ್ಸು ಆ ಫ್ಯೂಚರ್ ಸೆಲ್ಫ್ನ ನೋಡಿ ಸಂತೋಷ ಪಡಿ. ಎಷ್ಟು ಚೆನ್ನಾಗಿದೆ ನಿಮ್ಮ ಜೀವನ ಅಂತ ಹೇಳಿ ಖುಷಿ ಪಡಿ. ಸೊ ಆ ಫೀಲಿಂಗನ್ನು ನೀವು ಅಟ್ಲೀಸ್ಟ್ 1 ನಿಮಿಷ ಆದ್ರೂ ಫೀಲ್ ಮಾಡಬೇಕು, ಆಯ್ತಾ? ಜಾಸ್ತಿ ಫೀಲ್ ಮಾಡೋಕ್ಕಾಗತ್ತಾದ್ರೆ ತುಂಬ ಸಂತೋಷ. ಯಾಕಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಿಜ ಯಾವುದು ಸುಳ್ಳು ಯಾವುದು ಏನೂ ಗೊತ್ತಿಲ್ಲ. ಸೊ ಏನು ಪ್ರಾಜೆಕ್ಟ್ ಮಾಡ್ತೀವಿ ನಾವು ಹೊರಗಡೆಗೆ, ನಮ್ಮ ಮೈಂಡಿಂದ ಸ್ಕ್ರೀನಲ್ಲಿ ನಾವು ಏನು ಪ್ರಾಜೆಕ್ಟ್ ಮಾಡ್ತೀವಿ ಅದನ್ನು ಮಾತ್ರ ತಗೊಳುತ್ತೆ ಅದು. ಸೊ ಅದನ್ನೇ ರಿಯಲ್ ಅನ್ಕೊಳ್ಳುತ್ತೆ. ಸೊ ಯಾವಾಗ ನಾವು ಫೀಲ್ ಮಾಡ್ತೀವಿ, ಸೊ ದಟ್ ಈಸ್ ಮೈ ರಿಯಾಲಿಟಿ ಅಂತ ಆಗುತ್ತೆ. ಸೊ ಯಾವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ರಿಜಿಸ್ಟರ್ ಆಗೋಯ್ತು ದಿಸ್ ಇಸ್ ಮೈ ರಿಯಾಲಿಟಿ ಅಂತ, ಸೊ ಅದು ನಿಮ್ಮ ಔಟರ್ ವರ್ಲ್ಡಲ್ಲಿ ಖಂಡಿತವಾಗ್ಲೂ ಬರಲೇಬೇಕು. ಅದಕ್ಕೋಸ್ಕರನೇ ನಾವು ಈ ಎನರ್ಜಿ ಸರ್ಕಲ್ ಒಳಗಡೆ ನಮಗೇನು ಕ್ವಾಲಿಟೀಸ್ ಬೇಕಾಗಿದೆ ಅದು ಆಲ್ರೆಡಿ ನಮ್ಮ ಮನಸ್ಸೊಳಗಡೆ ಇದೆ. ಅದನ್ನು ನಾವು ಹೊರಗೆ ತೆಗಿಯೋದಕ್ಕೋಸ್ಕರ ಇದು ನಮ್ಮ ಅಟೆನ್ಷನ್ನು, ನಮ್ಮ ಫೋಕಸ್ಸು ಅದ್ರ ಮೇಲೆ ಹೋಗಲಿ ಅನ್ನೋದಕ್ಕೋಸ್ಕರ ಈ ಎನರ್ಜಿ ಸರ್ಕಲನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಹೊರಗಡೆ ಹಾಕಿರೋದು ಯಾವುದನ್ನು ನೀವೇನು ಓದಕ್ಕೆ ಹೋಗ್ಬೇಡಿ, ಏನು ಮಾಡೋಕ್ಕೆ ಹೋಗ್ಬೇಡಿ. ದಟ್ ಈಸ್ ಯುವರ್ ಪ್ರೆಸೆಂಟ್ ರಿಯಾಲಿಟಿ. ಅದು ನಿಮಗೆ ಬೇಕಾಗಿಲ್ಲ. ಸೊ ಅದೇ ಏನಾದರೂ ಬೇಕಾಗಿದೆ ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಇದ್ದೀರಾ, ಅದೇ ಲೈಫ್ ನೀವು ಲೀಡ್ ಮಾಡ್ತಾ ಇದ್ದೀರಾ. ಯಾತಕ್ಕೆ ಬೇಕು ತಿರ್ಗಾ ನೀವು ಅದನ್ನೇ ನೋಡೋದಕ್ಕೆ? ಸೊ ಅದರಿಂದ ಏನು ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಕಡೆ ಗಮನ ಕೊಡಿ. ಆಮೇಲೆ ಈ ಚೆಕ್ ಇದೆಯಲ್ವಾ, ಸೊ ಇದನ್ನ ಯಾವುದಾದ್ರೂ ಒಂದು ಒಳ್ಳೆ ಜ್ಯುವೆಲ್ರಿ ಬಾಕ್ಸ್ ಇದೆ ಅಲ್ವಾ ನಿಮ್ಮ ಹತ್ರ, ಅದು ಯಾವುದಾದ್ರೂ ಒಂದು ಪ್ರಿಟಿ ಆಗಿರೋಂಥ ಒಂದು ಬಾಕ್ಸಲ್ಲಿ ಅದನ್ನು ಹಾಕಿ ಇಡಿ. ಅದು ಹಾಕಿ ಇಟ್ಟು ಆಮೇಲೆ ನೀವು ನೋಡ್ತೀರಾ ಯಾವ ಥರ ಚೇಂಜಸ್ ನಿಮ್ಮಲ್ಲಿ ಕಾಣುತ್ತೆ ಅಂತ. ಸೊ ನಿಮ್ಮ ಹತ್ರ ಏನಾದ್ರು ಕ್ರಿಸ್ಟಲ್ಸ್ ಇತ್ತು ಅಂತಂದರೆ ಸಿಟ್ರಿನ್ ಕ್ರಿಸ್ಟಲ್ ಇಡ್ಬೋದು, ಗ್ರೀನ್ ಅವೆಂಚುರಿನ್ ಇಡ್ಬೋದು, ಜೇಡ್ ಇಡ್ಬೋದು, ಪೈರೈಟ್ ಕ್ರಿಸ್ಟಲ್ ಇಡ್ಬೋದು, ಇಲ್ಲ ಏನೂ ಇಲ್ಲ ಅಂದರೆ ಸ್ಫಟಿಕ ಮಣಿ ಅದನ್ನು ಕೂಡ ಇಡ್ಬೋದು. ಅದು ಅಬೆಂಡೆನ್ಸಿಗೆ ಇರೋ ಅಂಥದ್ದು. ಟೈಗರ್ ಐ ಇಡ್ಬೋದು, ಇಲ್ಲ ಅಂತಂದರೆ ಅಮೆಥಿಸ್ಟು. ಸೊ ನನ್ನ ಹತ್ರ ಇವಾಗ ಅಮೆಥಿಸ್ಟ್ ಇದೆ, ಮತ್ತು ಇದು ಮನಿ ಟ್ರೀ ಅಂತ ಕ್ರಿಸ್ಟಲ್ ಇದೆ. ಸೊ ಆ ಥರದ್ದು ಯಾವುದಾದ್ರೂ ಇತ್ತು ಅಂತಂದರೆ ಅದ್ರ ಕೆಳಗಡೆ ನೀವು ಆ ಬಾಕ್ಸನ್ನು ಇಟ್ಬಿಟ್ಟು ಮೇಲೆ ಆ ಕ್ರಿಸ್ಟಲ್ಸ್ನ ಯಾವ್ದು ಬೇಕಾದರೂ ಇಡ್ಬೋದು. ಇದರಲ್ಲಿರೋ ಎಲ್ಲ ಕ್ರಿಸ್ಟಲ್ಸ್ ಇದೆ ಅಂತಂದರೆ ಎಲ್ಲ ಕ್ರಿಸ್ಟಲನ್ನು ಒಂದು ಸಣ್ಣ ಬೌಲ್ ಹಾಕಿ ಆ ಚೀಟಿ ಮೇಲೆ ಇಟ್ಬಿಡಿ ಅದನ್ನು, ಆಯಿತಾ? ಆಮೇಲೆ ರಾತ್ರಿ ತೆಗೆದು ಓದಿ, ಬೆಳಗ್ಗೆ ತೆಗೆದು ಓದಿ. ಆಮೇಲೆ ರಾತ್ರಿ ಮಲ್ಕೊಳಕ್ಕೆ ಮುಂಚೆ ಓದ್ತಿರಲ್ವಾ, ಓದಾದ್ಮೇಲೆ ಅದನ್ನು ನಿಮ್ಮ ದಿಂಬಿನ ಕೆಳಗಡೆ ಇಡಿ. ಸೊ ಪಿಲ್ಲೋ ಟೆಕ್ನಿಕ್ಕು ಆಯಿತು, ಎನರ್ಜಿ ಸರ್ಕಲ್ ಟೆಕ್ನಿಕ್ ಆಯಿತು, ವಿಜುವಲೈಸೇಷನ್ ಟೆಕ್ನಿಕ್ ಆಯಿತು, ಸ್ಕ್ರಿಪ್ಟಿಂಗು ಆಯಿತು. ಸೊ ಎಲ್ಲ ಟೆಕ್ನಿಕ್ಸು ನೀವು ಒಂದೇ ಸಲ ಇದರಲ್ಲಿ ಆ್ಯಡ್ ಮಾಡ್ತಾ ಇರ. ನಾನು ಇದನ್ನ 7 days ಚಾಲೆಂಜ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಸೊ ನಮ್ಮ ಮೈಂಡ್ಗೆ ಹೊಸ ಏನಾದ್ರು ಒಂದು ಇನ್ಫಾರ್ಮೇಶನ್ ಬಂತು ಅಂತಂದ್ರೆ ಫಸ್ಟ್ ರಿಜೆಕ್ಟ್ ಮಾಡಕ್ ನೋಡುತ್ತೆ. ಯಾಕಂದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಬೇಕಲ್ವಾ. ಅದು ನಮ್ಮ ಒಂದು ಹ್ಯಾಬಿಟ್ಸ್ ಏನ್ ಬೆಳ್ಕೊಂಡ್ಬಿಟ್ಟಿರತ್ತೆ ಅದು ಯಾವಾಗ್ಲೂ ನಮ್ಮನ್ನ ಪ್ರೊಟೆಕ್ಟ್ ಮಾಡಕ್ ಇಟ್ಟಿರತ್ತೆ. ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ನಮ್ಮನ್ನ ಕಟ್ ಹಾಕಿ ಇಟ್ಟಿರತ್ತೆ ಯಾವಾಗ್ಲೂ ಸಬ್ಕಾನ್ಶಿಯಸ್ ಮೈಂಡ್. ಹೊಸದೇನಾದ್ರು ಚೇಂಜಸ್ ಬರಕ್ ಶುರುವಾಯ್ತು ಅಂತಂದ್ರೆ ತಕ್ಷಣ ಬಂದ್ಬಿಟ್ಟು ಇದು ಮಾಡಬೇಡ, ಇದು ಡೇಂಜರು, ನೀನು ಹಾಗೆಲ್ಲ ಮಾಡೋ ಹಾಗಿಲ್ಲ, ನಿನ್ನ ಹತ್ರ ಇದೆಲ್ಲ ಇಲ್ಲ ಅಂತ ಹೇಳಕ್ ಶುರು ಮಾಡಿ. ಎಲ್ಲ ಹೇಳಕ್ ಮುಂಚೆನೆ ನೀವು ಈ ಟೆಕ್ನಿಕ್ಸ್ನ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, 7 days ಅಲ್ಲಿ ನಿಮ್ಮ ಮೈಂಡ್ಗೆ ರಿಜಿಸ್ಟರ್ ಆಗತ್ತೆ, ಏನೋ ಚೇಂಜಸ್ ಆಗಿದೆ ಇದರಲ್ಲಿ ಅಂತ ಹೇಳಿ. ಆಮೇಲೆ ಫೈಟ್ ಮಾಡಕ್ ಶುರು ಮಾಡಲ್ಲ ಅದು. ಸೊ ನಿಮಗೆ ಬೇಕು ಅಂತಂದ್ರೆ 7 days ಆದ್ಮೇಲೂ ಕೂಡ ಇದನ್ನ ಎವ್ರಿ ಡೇ ಕಂಟಿನ್ಯೂ ಮಾಡ್ಬೋದು. ನನ್ನ ಹತ್ರ ಮ್ಯಾಜಿಕ್ ಚೆಕ್ ನಾನು ಯಾವಾಗ ಬರ್ದಿದ್ದು ಅಂತಂದ್ರೆ 2006 ಅಲ್ಲಿ ದ ಸೀಕ್ರೆಟ್ ಅಂತ ಬುಕ್ ಬಂತಲ್ವಾ, ವಿಡಿಯೋನು ಬಂತು ಅವಾಗ. ಸೊ ಆ ಟೈಮಲ್ಲಿ ನಾನು ಆ ಬುಕ್ ತಗೊಂಡು ಅದರಲ್ಲಿ ನಾನು ಫೋಟೋ ಕಾಪಿ ಮಾಡಿಕೊಂಡು
ಅದರಲ್ಲಿ ಒಂದು ಚೆಕ್ ಬರ್ದಿರೋದಿದೆಯಲ್ಲ ಅದು ಇವತ್ತಿನವರೆಗೂ ಇಟ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ನಾನು ತುಂಬಾ ಚೆಕ್ಗಳೆಲ್ಲ ಬರ್ದಿದ್ದೀನಿ, ನನ್ನ ಮನೆಗೆ, ನನ್ನ ಕಾರಿಗೆ, ಆಮೇಲೆ ನಮ್ಮ ಟ್ರಾವೆಲ್ಸ್ಗೆ, ನಮ್ಮ ಹಾಲಿಡೇಗಳಿಗೆ, ಆಮೇಲೆ ನನ್ನ ಫೋನ್ ತಗೊಳ್ಳೋದಿಕ್ಕೆ, ಎಲ್ಲದಕ್ಕೂ ನಾನು ಏನೇನು ಚೆಕ್ಕಲ್ಲಿ ಅಮೌಂಟ್ ಬರ್ದಿದ್ದೆ ಅಷ್ಟೇ ಅಮೌಂಟ್ ನನಗೆ ಸಿಕ್ಕಿದೆ. ಆಯ್ತಾ? ಸೊ ನಾನು ಯಾವಾಗ್ಲೂ ಒಂದು 500 ಕ್ರೋನಸ್ ಏನಾದ್ರು ಅದಕ್ಕೆ ಆಗತ್ತೆ ಅಂತ ಅನ್ನೋದಾದ್ರೆ ಯಾವಾಗ್ಲೂ 5,000 50,000 ಆ ತರ ಬರಿತೀನಿ, ಜಾಸ್ತಿ ಬರಿತೀನಿ. ಡ್ರೀಮ್ ಬಿಗ್, ಭಯ ಆಗೋ ತರ ಇರ್ಬೇಕು, ಹಂಗೆ ಬರಿತೀನಿ ನಾನು. ಸೊ ನಾನು ಏನೇನು ಎಕ್ಸಾಕ್ಟ್ ಅಮೌಂಟ್ ಬರ್ದಿದೆ ಅಷ್ಟೇ ಅಮೌಂಟ್ ಅದಕ್ಕಾಗಿದೆ ಕೂಡ, ಮತ್ತು ಅದೇ ತರದ್ದು ಸಿಕ್ಕಿದೆ ಕೂಡ. ಸೊ ಅದರಿಂದ ನಾನು ಇನ್ನೂ ಆ ಚೆಕ್ಗಳನ್ನೆಲ್ಲ ವಿಶ್ ಬಾಕ್ಸ್ ಅಂತ ಒಂದು ಮಾಡಿಟ್ಟಿದ್ದೀನಿ. ಸೊ ವಿಶ್ ಬಾಕ್ಸಿನ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೋಡ್ಬೋದು ನೀವು ಅದನ್ನ. ಸೂಪರ್ ಆಗಿ, ಪರ್ಫೆಕ್ಟ್ ಆಗಿ, ಪವರ್ಫುಲ್ ಆಗಿರುವಂತ ಟೆಕ್ನಿಕ್, ಸಿಂಪಲ್ ಕೂಡ. ಸೊ ನಾನು ವಿಶ್ ಬಾಕ್ಸ್ ಅಲ್ಲಿ ನಾನು ಎಲ್ಲ ಚೆಕ್ಗಳನ್ನು ಹಾಗೆ ಹಾಕಿಟ್ಟಿದ್ದೀನಿ. ಖುಷಿ ಆಗತ್ತಲ್ವಾ ಯಾವಾಗಾದ್ರೂ ನೋಡಿದಾಗ, ವಾವ್ ಇಷ್ಟೆಲ್ಲ ಬಂತು ನನ್ನ ಜೀವನದಲ್ಲಿ, ಇಷ್ಟೆಲ್ಲ ನಾನು ಅಚೀವ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಆ ಫೀಲ್ ಬರೋದು ಕೂಡ ತುಂಬಾ ಇಂಪಾರ್ಟೆಂಟ್. ಗ್ರಾಟಿಟ್ಯೂಡ್ ತುಂಬಾ 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 ಇಂಪಾರ್ಟೆಂಟ್. ನಾವು ಅನ್ಕೊಳ್ತೀವಿ ಅಯ್ಯೋ ಒಂದು ಥ್ಯಾಂಕ್ ಯು ಹೇಳೋದ್ರಲ್ಲಿ ಏನಾಗತ್ತೆ ಅಂತ. ಖಂಡಿತವಾಗ್ಲೂ ಒಂದಿನಕ್ಕೆ 10 ಸಲ ಆದ್ರೂ ಥ್ಯಾಂಕ್ ಯು ಅಂತ ಹೇಳಿ ನೋಡಿ. ಆಮೇಲಿಂದ ಥ್ಯಾಂಕ್ ಯು ಹೇಳೋ ಅಂತ ಅವಕಾಶಗಳು ಬೇಕಾದಷ್ಟು ಯೂನಿವರ್ಸ್ ಕೊಡುತ್ತೆ. ಸೊ ನನ್ನ ಫೇವರೇಟ್ ಯಾವ್ದ್ಯಾವ್ದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಂತೆಲ್ಲ ನಿಮ್ಮ ಹತ್ರ ಎಲ್ಲರ ಹತ್ರನೂ ಶೇರ್ ಮಾಡ್ತಾ ಇರ್ತೀನಿ. ನೀವೇನಾದ್ರೂ ಈ 7 ಡೇ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ನ ತಗೊಳ್ತೀರಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ 7 ಡೇ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಅಂತ ಹೇಳಿ. ಆಮೇಲೆ 7 ಡೇಸ್ ಆದ್ಮೇಲೆ ಚೇಂಜಸ್ ಬರಕ್ ಶುರುವಾಗತ್ತಲ್ಲ ನಿಮ್ಮ ಜೀವನದಲ್ಲಿ, ಆವಾಗ್ಲೂ ಬಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಏನೇನ್ ಚೇಂಜಸ್ ಕಾಣಕ್ ಶುರುವಾದ್ರಿ ಅಂತ. ಸ್ವಲ್ಪ ಚೇಂಜಸ್ ಅನ್ಕಂಫರ್ಟೇಬಲ್ ಆಗ್ಬೋದು, ಸ್ವಲ್ಪ ಚೇಂಜಸ್ ನಿಮಗೆ ಬೇಜಾರು ತರ್ಬೋದು, ಬಟ್ ನಿಮ್ ಒಳ್ಳೇದಕ್ಕೇನೆ ಆ ಚೇಂಜಸ್ ಎಲ್ಲ ಆಗೋದು. ಸೊ ಆದ್ರಿಂದ ಹೆದರ್ಕೊಳ್ಬೇಡಿ, ಬಿಂದಾಸ್ ಆಗಿ ಫುಲ್ ಮಜಾ ಮಾಡ್ಕೊಂಡು ಈ 7 ಡೇಸ್ ಮ್ಯಾನಿಫೆಸ್ಟೇಷನ್ ಅಬೆಂಡೆನ್ಸ್ ಟೆಕ್ನಿಕ್ ಅನ್ನ ಸ್ಟಾರ್ಟ್ ಮಾಡಿ. ಆಮೇಲೆ ನೋಡಿ ನಿಮ್ ಜೀವನ ಹೇಗೆ ಪಾಸಿಟಿವ್ ಆಗಿ ಚೇಂಜ್ ಆಗ್ತು ಅಂತ ಹೇಳ್ತೀರಾ. ಆಮೇಲೆ ಇವಾಗಿರೋ ಜನ ಅಲ್ವೇ ಅಲ್ಲ ನೀವು, ಮುಂದೆ ಫ್ಯೂಚರ್ ಅಲ್ಲಿ ಯಾವ ಜನ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಆ ಜನ ಆಲ್ರೆಡಿ ಆಗಕ್ಕೆ ಶುರುವಾಗಿರ್ತೀರಾ. ಸೊ ಗುಡ್ ಲಕ್ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.